ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಹಳೇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಭದ್ರ ಬಂದು, ಏನಮ್ಮಿ ಯಾಕೆ ಬೇಜಾರಲ್ಲಿದೆಯಾ? ಅಪ್ಪ ಇನ್ಮೇಲೆ ನೀನು ಮೆಡಿಕಲ್ ಓದೋದು ಬೇಡ, ಡಾಕ್ಟ್ರ್ ಆಗೋದು ಬೇಡ ಅಂದ್ರಲ್ಲ, ಅದ್ರ ಬಗ್ಗೆನಾ? ಇಲ್ಲ ಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ. ನನಗೆ ಗೊತ್ತಮ್ಮಿ, ಪ್ರೆಸ್ಸವ್ರ ಮುಂದೆ ಹಟ್ಟಿಯವ್ರ ಮುಂದೆ ನೀನೆಷ್ಟು ಬೇಜಾರಾಗಿ ನಾನು ಓದಲ್ಲ ಅಂತ ಹೇಳ್ದೆ ಅಂತ ನನಗೆ ಗೊತ್ತಾಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯಂಗೆ ಜೋರಳು ಬಂದು, ಗೌಡ್ರೆ ನನ್ನ ಆಸೆ ಕನಸು ನನ್ನ ಗುರಿ ಇದ್ದಿದ್ದು ನಾನು ಓದಿ ಚೆನ್ನಾಗಿ ಡಾಕ್ಟ್ರು ಆಗಬೇಕು ಅಂತ ಅಳ್ತಿರ್ತಾಳೆ. ಈ ಕಡೆ ಬಾರಲ್ಲಿ ಸುಭಾಷ್ ಕುಡಿತಾ ಇರ್ತಾನೆ. ಅಷ್ಟೊತ್ತಿಗೆ ರಂಜಿತಾ ಅಂತ ಬಂದು ಶೇಕ್ ಹ್ಯಾಂಡ್ ಕೊಡ್ತಾಳೆ. ಅವನು ಕೊಡೋದೇ ಇಲ್ಲ. ಈಗಿನ ಕಾಲದಲ್ಲಿ ಹುಡುಗರು ಕೈ ಕೊಟ್ಟು ಮೋಸ ಮಾಡ್ತಾರೆ, ಆದರೆ ನೀವು ಕೈ ಕೊಡೋಕ್ಕೆ ಅಂಜುತ್ತೀರಲ್ಲ ಅಂದಾಗ ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಹಾಗಾಗಿ ಅಂತ ಸುಭಾಷ್ ಹೇಳ್ತಾನೆ. ನಾನು ತುಂಬ ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೆ, ನೀವು ನನಗೆ ತುಂಬ ಇಷ್ಟ ಆದ್ರಿ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನನ್ನ ಹೆಸರು ರಂಜಿತಾ, ನಿಮ್ಮ ಹೆಸರು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ನಾನು ಸುಭಾಷ್, ಸರಿ ಈ ಫ್ರೆಂಡ್ಶಿಪ್ಪಿಗೆ ನಾನೇ ನಿಮಗೆ ಎಣ್ಣೆ ಹಾಕ್ಕೊಡ್ಲಾ ಅಂತ ಗ್ಲಾಸಲ್ಲಿ ಹಾಕ್ಕೊಡ್ತಾನೆ. ಅಷ್ಟೊತ್ತಿಗೆ ಅಯ್ಯೋ, ನಾನು ಎಷ್ಟೇ ಕುಡಿದ್ರೂ ಕಿಕ್ಕೇ ಆಗ್ತಿರ್ಲಿಲ್ಲ, ಆದರೆ ನೀವು ಕುಡ್ದಿದ್ದ ಲೋಟದಿಂದ ನನಗೆ ಕೊಟ್ರಲ್ಲ, ಈಗ ನೋಡಿ ಕಿಕ್ ಹೊಡೀತು. ಯಾಕೆ ಹೇಳಿ, ನಿಮ್ಮ ಮುತ್ತಲ್ಲಿ ಅಷ್ಟು ಶಕ್ತಿ ಇದೆ, ಹಾಗಾಗಿ ಅಂತ ಸುಭಾಷ್ ರಂಜಿತನ ಇಂಪ್ರೆಸ್ ಮಾಡ್ತಾ ಇರ್ತಾನೆ. ಈ ಕಡೆ ಭದ್ರ ವಿದ್ಯನಿಗೆ ಮಾತು ಕೊಡ್ತಾಳೆ. ನೋಡಮ್ಮಿ, ನಿನ್ನನ್ನು ಡಾಕ್ಟ್ರಾಗಿ ಓದಿಸೋದು ನನ್ನ ಜವಾಬ್ದಾರಿ. ಈ ಮಾತಿಗೊಂದ್ಸಲ ಬಗ್ಗಿದ್ರೆ ಸಾಕು, ಭದ್ರ ಯಾವ ಕಾರಣಕ್ಕೂ ಅದನ್ನು ಬದಲಾಯಿಸಲ್ಲ. ನಿನ್ನನ್ನು ಡಾಕ್ಟ್ರ್ ಓದಿಸ್ತೀನಿ, ಯಾಕಂದರೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಅಮ್ಮ ಅಂದರೆ ನಿನ್ನ ಮಗಳು ಅಲ್ಲಿದ್ದಾಳೆ. ಅವಳು ಏನೇ ನಿನ್ನ ಆಸೆ ಇದ್ರೂ ಅದು ನನ್ನ ಮಗಳದು ಆಸೆ ಆಗಿರುತ್ತೆ, ಹಾಗಾಗಿ ಅವಳ ಆಸೆ ಕನಸನ್ನ ನಾನು ಈಡೇರಿಸ್ಬೇಕು, ಹಾಗಾಗಿ ನಿನ್ನನ್ನು ಡಾಕ್ಟ್ರು ಓದಿಸೋದು ನನ್ನ ಜವಾಬ್ದಾರಿ ಅಂತ ಭದ್ರೇಗೌಡ ಹೇಳ್ತಾನೆ. ನಿನ್ನನ್ನು ಡಾಕ್ಟ್ರು ಓದಿಸ್ತೀನಿ ಅಂತ ಭದ್ರೇಗೌಡ ಹೇಳ್ತಾನೆ. ಈ ಕಡೆ ವಿದ್ಯೆ ಇದ್ದವಳು, ಹಟ್ಟಿಯವ್ರು ಏನಾದ್ರು ಹೇಳಿದರೆ ಅಂದ ತಕ್ಷಣ ಭದ್ರೇಗೌಡ ಇದ್ದವನು, ಅಯ್ಯೋ ಯಾರು ಏನೇ ಹೇಳಿದ್ರು ಅಷ್ಟೇ, ನಿನ್ನನ್ನು ಡಾಕ್ಟ್ರು ಮಾಡಿಸೋದೆ ಅಂತ ಭದ್ರೇಗೌಡ ಹೇಳ್ತಾನೆ. ಇದು ನಾನು ಭದ್ರೇಗೌಡ ಕೊಡ್ತಿರೋ ಮಾತು ಅಂತ ಭದ್ರೇಗೌಡ ಹೇಳ್ತಾನೆ. ಈ ಕಡೆ ಸುಭಾಷ್ ತುಂಬ ಕುಡಿತಾನೆ. ಏನು ಭಾರಿ ಕುಡಿತಿದ್ದೀರಲ್ಲ, ಕುಡ್ದಿದ್ದು ಜಾಸ್ತಿ ಆಯಿತಾ ಅಂತ ಕೇಳ್ತಾಳೆ ರಂಜಿತಾ. ಅಷ್ಟೊತ್ತಿಗೆ ಈ ಕಿಕ್ಕು ನೀನು ಕೊಡ್ತಿರೋ ಬಾಟ್ಲಿಯಿಂದನಾ ಅಥವಾ ನೀನು ಕುಡಿದು ಕೊಡ್ತಿರೋ ಬಾಟ್ಲಿಂದಾನೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಸುಭಾಷ್ ಹೇಳ್ತಿದ್ದಾನೆ. ಕಡೆ ಸುಭಾಷ್ ಇದ್ದವನು, ಸರಿ ನಾನಿನ್ನು ಹೋಗ್ತೀನಿ ಅಂತ ಹೇಳ್ತಾನೆ. ಅಯ್ಯೋ, ಇಷ್ಟು ಬೇಗ ಹೋಗ್ತೀರಾ? ನಾವೀಗ ಹೋಗೋದೇ ಇಲ್ಲ ಅಂದರೆ ಎಲ್ಲರೂ ಹೊರಟಿದ್ದಾರೆ, ನೀವು ಹೊರಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಂಜಿತಾ ಇದ್ದವಳು, ಅವರು ಬಾರ್ ಬಿಟ್ಟು ಹೋಗಿ ಅಂತ ಹೇಳಿದ್ದು, ನನ್ನನ್ನು ಬಿಟ್ಟು ಹೋಗಿ ಅಂತ ನಿಮಗೆ ಹೇಳಲಿಲ್ಲಲ್ಲ ಅಂತ ಹೇಳ್ತಾಳೆ. ಇದೆಲ್ಲ ಕ್ಲೋಸ್ ಆದಮೇಲೆ ಮತ್ತೆಲ್ಲಿಗೆ ಹೋಗೋದು ಅಂತ ಸುಭಾಷ್ ಕೇಳಿದಾಗ ರಂಜಿತಾ ಇದ್ದವಳು, ನಮ್ಮ ಮನೆಗೆ ಹೋಗ್ಬೋದಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುಭಾಷಿಗೆ ಆಶ್ಚರ್ಯ ಆಗುತ್ತೆ. ನಮ್ಮನೆ ಇಲ್ಲೇ ಪಕ್ಕದಲ್ಲಿರೋದು, ನಮ್ಮನೇಲೂ ಯಾರೂ ಇಲ್ಲ, ನನಗೂ ಬೋರ್ ಆಗುತ್ತೆ, ನೀವು ಬಂದರೆ ನಂಗೆ ಕಂಪ್ನಿ ಕೊಟ್ಟಂಗಾಗುತ್ತೆ, ನೀವು ಗೆಸ್ಟಾಗಿ ನಮ್ಮನೆಗೆ ಬರ್ಬೋದು, ನಂದೇನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ. ಪ್ಲೀಸ್ ಅಂತ ಕರೀತಾಳೆ. ಅಷ್ಟೊತ್ತಿಗೆ ಸುಭಾಷ್ ಇದ್ದವನು, ಇಷ್ಟು ಪ್ರೀತಿಯಿಂದ ಕರೆದ್ರೆ ಬರದೇ ಇರ್ತಾರ, ಸರಿ ಹೋಗೋಣ ಬನ್ನಿ ಅಂತ ರಂಜಿತಾ ಅವನನ್ನು ಕರ್ಕೊಂಡು ಹೋಗ್ತಾಳೆ. ನೀನು ಹೀಗೆಲ್ಲ ಅಳಬೇಡ ಅಂತ ಭದ್ರೇಗೌಡ ವಿದ್ಯಂಗೆ ಹೇಳ್ತಿರ್ತಾಳೆ. ನನ್ನ ಮಗಳು ಶಾನೆ ನೋವು ಮಾಡ್ಕೊಳ್ತಾಳೆ, ನಿನ್ನನ್ನು ಡಾಕ್ಟ್ರಾಗಿ ಓದಿಸೋದು ನನ್ನ ಜವಾಬ್ದಾರಿ, ನೀನು ಖುಷಿಯಾಗಿರು ಅಂತ ಹೇಳಿದ ತಕ್ಷಣ ವಿದ್ಯನಿಗೆ ಅಳು ಬಂದು ಗೌಡ್ರನ್ನ ತಪ್ಕೊಳ್ತಾಳೆ. ಅಷ್ಟೊತ್ತಿಗೆ ಅಯ್ಯೋ ಅಂತ ಹೇಳ್ತಾನೆ. ಯಾಕೆ ಗೌಡ್ರೆ ಏನಾಯಿತು ಅಂತ ಕೇಳ್ತಾಳೆ. ನನ್ನ ಮಗಳು ನನಗೆ ಓದ್ಬಿಟ್ಲು, ಶಾನೆ ನೋವಾಯಿತು ಅಂತ ಭದ್ರೇಗೌಡ ಹೇಳ್ತಾನೆ. ನೋಡು, ನನ್ನ ಮಗಳಿಗೆ ಈಗನೇ ಕೋಪ ಬರ್ತಿದೆ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ. ಮಗಳೇ, ಕೋಪ ಮಾಡ್ಕೋಬಾರ್ದು, ಅವಳು ನಿನ್ನ ಅವ್ವ ತಾನೆ, ನಾನು ನೀನು ಸೇರ್ಕೊಂಡು ಅಮ್ಮನ ಡಾಕ್ಟ್ರು ಓದಿಸೋಣ ಅಂತ ಭದ್ರೇಗೌಡ ಹೇಳ್ತಾನೆ. ಈ ಕಡೆ ವಿದ್ಯಂಗೆ ತುಂಬ ಬೇಜಾರಾಗುತ್ತೆ. ರಂಜಿತಾ ಸುಭಾಷ್ನ ಮನೆ ಕರ್ಕೊಂಬಂದು, ಇದೇ ನಮ್ಮನೆ ಕೂತ್ಕೊಳ್ಳಿ ಅನ್ನೋಷ್ಟೊತ್ತಿಗೆ ಸುಭಾಷ್ಗೆ ಚಂಪನಿಂದ ಫೋನ್ ಬರುತ್ತೆ. ಯಾರು ಫೋನು ಅಂತ ಕೇಳ್ತಾಳೆ. ನನ್ನ ಹೆಂಡ್ತಿದೆ, ತಡಿ ನೀನೇನು ಮಾತಾಡಬೇಡ, ನಾನು ಮಾತಾಡ್ತೀನಿ, ಏನು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ. ಅಲ್ಲ ಕಣ್ರಿ, ನಿಮಗಿನ್ನೂ ಟೈಮ್ ಆಗಿಲ್ವಾ? ಟೈಮ್ ಆಗಿದೆ ಅಂತ ನನಗೂ ಗೊತ್ತುಂಟು, ಅಲ್ಲಿ ಬಂದು ನಾನೀಗೇನು ಮಾಡಬೇಕಾಗಿದೆ ಅಂತ ಕೇಳ್ತಾನೆ. ಅಲ್ಲ, ತುಂಬ ಟೈಮ್ ಆಯ್ತಲ್ಲ, ನೀವೇನು ಬರಲ್ವಾ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಂತ ಚಂಪಾ ಹೇಳ್ತಾಳೆ. ಚಂಪಾ ಇದ್ದವಳು ಹೇಳ್ತಾಳೆ, ನಾನು ಊಟ ಮಾಡೋದೆ ನಿಮಗಾಗಿ ಕಾಯ್ತಾ ಇದ್ದೀನಿ ಅಂತ. ನೀನು ಯಾಕೆ ನನಗೆ ಕಾಯ್ತಿದ್ಯಾ? ಸುಮ್ಮನೆ ಊಟ ಮಾಡಿ ಬಿದ್ಕ, ನನಗೆ ಫೋನ್ ಮಾಡಬೇಡ. ಹೀಗೆಲ್ಲ ಎಲ್ಲಿದ್ದೀರಾ ಅಂತೆಲ್ಲ ಕೇಳಿಕೊಂಡು ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲ ರೀ, ನೀವು ಎಲ್ಲಿದ್ದೀರಾ ಹಾಗಾದರೆ ಅಂದಾಗ, ನಾನು ಎಲ್ಲರೂ ಇರ್ತೀನಿ, ನಾನು ಇನ್ನು ಬರೋದೇ ಬೆಳಗಿನ ಜಾವ ಆಗುತ್ತೆ ಅಂತೇಳಿ ಫೋನ್ನ ಕಟ್ ಮಾಡ್ತಾನೆ ಸುಭಾಷ್.
ಈ ಕಡೆ ಚಂಪಾ ಯೋಚನೆ ಮಾಡ್ತಾರೆ, ಬೆಳಗಿನ ಜಾವ ತನಕ ಬರಲ್ಲ ಅಂದ್ರಲ್ಲ, ಇವ್ರು ಎಲ್ಲಿಗೆ ಹೋಗಿರ್ಬೋದು. ಅಷ್ಟೊತ್ತಿಗೆ ಸುಭಾಷ್ ಇವಳೊಂದು ಫೋನ್ ಮಾಡಿ ಎಲ್ಲಿದ್ದೀರಾ ಅಂತೆಲ್ಲ ಇದು ಮಾಡ್ತಾಳೆ ಅಂತ. ಅಯ್ಯೋ ನಾನಿರುವಾಗ ನೀವ್ಯಾಕೆ ಟೆನ್ಷನ್ ಮಾಡ್ತೀರಾ ಅಂತ ರಂಜಿತಾ ಕೇಳ್ತಾಳೆ. ಈ ಕಡೆ ಮಾರನೇ ದಿನ ವಿದ್ಯಾ ಸ್ನಾನಕ್ಕೆ ಅಂತ ಸ್ನಾನದ ರೂಮಿಗೆ ಹೋಗೋತ್ತಿಗೆ ಹೊಟ್ಟೆಲಿರೋ ಬಟ್ಟೆನ ತೆಗೆದು ಇಡ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡ ಹೇಳೋದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಬೇಜಾರಾಗಿ ನಿಂತಿರ್ತಾಳೆ. ಮಗು ಬಗ್ಗೆ ಸಾವಿರಾರು ಕನಸುಗಳನ್ನ ಇಟ್ಟಿರೋ ನನ್ನ ಗಂಡನಿಗೆ ನಾನು ಮೋಸ ಮಾಡ್ತಿದ್ದೀನಲ್ಲಪ್ಪ ಅಂತ ವಿದ್ಯಾ ಅಳ್ತಾ ಇರ್ತಾಳೆ. ಈ ಕಡೆ ಚಂಪಾ ಕಾಫಿ ಮಾಡ್ತಾ ಅಡುಗೆ ರೂಮಲ್ಲಿ ಇರ್ತಾಳೆ. ವಿದ್ಯಾ ಸ್ನಾನ ಮುಗಿಸ್ಕೊಂಡು ಏನು ಚಂಪಾ ಕಾಫಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಹೌದು ಕಣಕ್ಕ ಅಂತ ಹೊಟ್ಟೆ ನೋಡೋತ್ತಿಗೆ ವಿದ್ಯನ ಹೊಟ್ಟೆಯಲ್ಲಿ ಬಟ್ಟೆ ಇರಲ್ಲ. ಅಕ್ಕ ಎಲ್ಲಿಟ್ಟೆ, ಬಟ್ಟೆನ ತೆಗೆದಿಟ್ಟಿದ್ಯಾ? ಹೌದು ಚಂಪಾ, ಸ್ನಾನ ಮಾಡೋತ್ತಿಗೆ ಬಟ್ಟೆ ತೆಗೆದಿಟ್ಟಿದ್ದೆ. ಈಗ ಗೌಡ್ರು ಬೇರೆ ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ, ನಾನು ಹೋಗಿ ಹಾಕೊಂಡು ಬರ್ತೀನಿ ಅಂತ ಹೋಗೋತ್ತಿಗೆ ಸಾವಿತ್ರಿ ಮತ್ತು ವಿನಂತಿ ಅಡುಗೆ ರೂಮಿಗೆ ಬರ್ತಾರೆ. ಈ ಕಡೆ ಸಾವಿತ್ರಿ ಬಂದು ಏನಿಬ್ರು ಮಾಡ್ತಿದ್ದೀರಾ ಅಂದಾಗ ಕಾಫಿ ಮಾಡ್ತಿದ್ದೀನಿ ಅಂತ ಚಂಪಾ ಹೇಳ್ತಿದ್ದಾಳೆ. ಏನು ಕಾಫಿ ಮಾಡೋಕ್ಕೆ ಇಬ್ಬರು ಬೇಕಾ? ಹೋಗಿ ಅಲ್ಲಿ ಸುಭಾಷ್ ಎದ್ದಿದ್ದಾನೋ ಇಲ್ವೋ ನೋಡು ಅಂದಾಗ ಅತ್ತೆ ಅವ್ರು ಇನ್ನೂ ಬಂದೇ ಇಲ್ಲ ಅತ್ತೆ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಸರಿ ಈ ಅತ್ತೆ ಅತ್ತೆ ಅನ್ನೋದನ್ನ ಒಂದೇ ಸಲ ಹೇಳು, ಅದು ಯಾಕೆ 100 ಸಲ ಹೇಳ್ತೀನಿ. ಸರಿ ಅತ್ತೆ ನೀವು ಹಾಲಲ್ಲಿ ಕೂತ್ಕೊಂಡಿರಿ, ನಾನು ಕಾಫಿ ತಗೊಂಡು ಬರ್ತೀನಿ ಅಂತ ಚಂಪಾ ಹೇಳಿ ಕಳಿಸ್ತಾಳೆ. ಸಾವಿತ್ರಿ ಚಿತ್ರ ಈಶ್ವರಿ ಹೊರಗೆ ಬರೋತ್ತಿಗೆ ಚಿತ್ರ ಹೇಳ್ತಾಳೆ, ಅತ್ತೆ ಅವ್ವ ನೀನು ನೋಡಿದ್ಯಾ, ಅವರಿಬ್ರು ಏನೋ ನಮ್ಮ ಹತ್ರ ಮುಚ್ಚುಮರೆ ಮಾಡ್ತಾ ಇದ್ದಾರೆ. ಆ 3 ಅಡಿ ಅಂತೂ ಆ ಚಂಪನ್ ಹಿಂದೆ ಕದ್ದು ಕೂತಿದ್ಲು. ಸರಿ ಬಾ ಅಲ್ಲೇ ಹೋಗಿ ಸಮಸ್ಯೆ ಏನು ಅಂತ ಬಗೆಹರಿಸೋಣ ಅನ್ನೋಷ್ಟೊತ್ತಿಗೆ ಈ ಚಂಪಾ ಕಾಫಿ ಹಾಕ್ತಾ ಇರ್ತಾಳೆ. ಏ ಚಂಪಾ ಅಂತ ಚಿತ್ರ ಕರೀತಾಳೆ. ಯಾಕೆ ಕಾಫಿನೆಲ್ಲ ಚೆಲ್ತೀಯಾ? ನಾನು ಬರೀ ನಿನ್ನ ಹೆಸರು ತಾನೇ ಹೇಳಿದ್ದು, ಅದಕ್ಕೆ ಯಾಕೆ ಈ ತಿಗ್ಲು ಬಿಡ್ತೀಯ ಅಂದಾಗ ಇಲ್ಲ ಅಕ್ಕ ನಾನೇನೋ ಯೋಚನೆ ಮಾಡ್ತಿದ್ದೆ, ನೀವು ಕರೆದ್ರಲ್ಲ ಹಾಗಾಗಿ ಗಾಬರಿ ಆಯಿತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯೆ ಎಲ್ಲಿ ಅಂತ ಕೇಳ್ತಾಳೆ. ವಿದ್ಯಾ ರೂಮಿಗೆ ಹೋದ್ಲು ಅಂತ ಚಂಪಾ ಹೇಳ್ತಾರೆ. ಅಷ್ಟು ಬೇಗ ಹೋದ್ಲಾ? ಅವಳು ಹಾರ್ಕೊಂಡು ಹೋದ್ರೂ ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ಇಲ್ಲ ಅಕ್ಕ ನೀವು ಹಿಂಗೆ ಹೋದ ತಕ್ಷಣ ಅವರು ಹಿಂಗೆ ಹೋದರು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.